ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು 9ನೇ ತರಗತಿಯ ಯಾವ್ದು ಹೇಳ್ರಿ, ಸಮಾಂತರ ಚತುರ್ಭುಜಗಳು ಮತ್ತು ತ್ರಿಭುಜಗಳ ವಿಸ್ತೀರ್ಣಗಳು ಅನ್ನೋ ಒಂದು ಪಾಠವನ್ನ ಸ್ಟಾರ್ಟ್ ಮಾಡಿದ್ದೆ. ಅದರ ಕಂಟಿನ್ಯೂ ಪಾಠ ನಾನು ಈಗ ಹೇಳ್ತಾ ಇದ್ದೀನಿ. ಹೌದಾ? ಯಾವ್ದು ಹೇಳ್ರಿ? ಸಮಾಂತರ ಚತುರ್ಭುಜಗಳು. ಸಮಾಂತರ ಚತುರ್ಭುಜಗಳು. ಸಮಾಂತರ ಚತುರ್ಭುಜಗಳು ಮತ್ತು ತ್ರಿಭುಜಗಳ ವಿಸ್ತೀರ್ಣಗಳು. ತ್ರಿಭುಜಗಳ ವಿಸ್ತೀರ್ಣಗಳು. ತ್ರಿಭುಜಗಳ ವಿಸ್ತೀರ್ಣಗಳು. ಪ್ಯಾರಲೆಲೋಗ್ರಾಮ್ ಅಂಡ್ ಏರಿಯಾಸ್ ಆಫ್ ಟ್ರಯಾಂಗಲ್. ಹೌದಾ? ಈಗ ನಾನು ನಿಮಗೆ ಲಾಸ್ಟ್ ಟೈಮ್ ಏನ್ ಹೇಳಿದೆ, ಒಂದ್ 2 ನಿಮಿಷ ರಿವಿಷನ್ ಮಾಡೋಣ. ಯಾಕಂದ್ರೆ ಅದ್ರ ಕಂಟಿನ್ಯೂ ಪಾಠ ಇವತ್ತು ನಾನು ಮತ್ತೆ ಹೇಳ್ತಾ ಇದ್ದೀನಿ. ಹೌದಾ? ಸೊ ಏನಾಗಿತ್ತು ಅಂದ್ರೆ ನಿಮಗ ಒಂದೇ ಪಾದ, ಹೌದಾ, ಒಂದೇ ಪಾದ 2 ಸಮಾಂತರ ರೇಖೆಗಳ ನಡುವೆ ಇರುವ ಆಕೃತಿಗಳನ್ನ ನೀವು ಲಾಸ್ಟ್ ಟೈಮ್ ಅಭ್ಯಾಸ ಮಾಡಿದ್ರಿ. ಹೌದಾ? ಇದೇನಂದ್ರ ಒಂದೇ ಪಾದ, ಆಮೇಲೆ ಇಲ್ಲೊಂದು ಸಮಾಂತರ ರೇಖೆ ಬಂದ್ರ ಇದು ಇಲ್ಲೊಂದು ನಮಗ ಆಕೃತಿ, ಆಮೇಲೆ ಇದೊಂದು ಆಕೃತಿ. ಹೌದಾ? ಇದಕ್ ನಾನು ಎ ಬಿ ಸಿ ಡಿ ಇದಕ್ಕ ಇ ಅಂತ ಕೊಡೋಣಂತ. ಹೌದಾ? ಸೊ ಈಗ ಏನಾಗಿತ್ತು ಹೇಳ್ರಿ, ಇದು ಒಂದೇ ಪಾದ ಅಂದ್ರೆ ಇಲ್ಲಿ ನೋಡ್ರಿ, ಈ ಚತುರ್ಭುಜದ ಪಾದನು ಇದಾಗೈತಿ. ಹೌದಾ? ಬಾಹು ಇದಾಗೈತಿ, ಆಮೇಲೆ ತ್ರಿಭುಜದ ಬಾಹುನು ಇದಾಗೈತಿ. ಈ ತ್ರಿಭುಜ ಐತಲ್ಲ, ಇವೆರಡು ಸಮಾಂತರ ರೇಖೆಗಳ ನಡುವೆ ಇರುವಂತಹ ಆಕೃತಿ ಇದು. ಇದ್ರ ಬಗ್ಗೆ ನೀವು ಲಾಸ್ಟ್ ಟೈಮ್ ಕಲ್ತಿದ್ರಿ. ನಿಮಗ ಎಕ್ಸಾಮ್ ಒಳಗ ಈ ಟೈಪ್ ಕೊಟ್ಟು ಒಂದೇ ಪಾದ ಮತ್ತು ಸಮಾಂತರ ರೇಖೆಗಳ ನಡುವೆ ಇರುವ ಆಕೃತಿಗಳನ್ನ ಗುರುತಿಸಿ ಅಂತ ಕೊಡ್ತಾರೆ. ಲಾಸ್ಟ್ ಟೈಮ್ ನಿಮಗ 11.1 ಅಭ್ಯಾಸ ಒಳಗು ಅದೇ ರೀತಿ ಕ್ವಶನ್ಸ್ ಇದ್ವು. ಹೌದಾ? ಒಮ್ಮೊಮ್ಮೆ ಇದನ್ನ ಕ್ವಶನ್ ಅನ್ನ ನಿಮಗ್ ಕನ್ಫ್ಯೂಸ್ ಆಗ್ಲಿ ಅನ್ನೋದಕ್ಕ ಯಾವ ರೀತಿ ಕೊಡ್ತಾರ ನೋಡ್ರಿ, ಇಲ್ಲೇ ಈ ರೀತಿ ಕೊಟ್ಬಿಟ್ರ. ಹೌದಾ? ಸೊ ಇದು ಕರೆಕ್ಟ್ ಏನೋ ಅವ್ರು ಹೇಳಿದ ಡೆಫಿನೇಷನ್ ಪ್ರಕಾರ ಒಂದೇ ಪಾದ ಐತೇನೋ ಇದಕ್ಕ? ಇಲ್ಲ. ಯಾಕಂದ್ರೆ ಈ ತ್ರಿಭುಜದ ಪಾದನ ಬೇರೆ ಇದೆ, ಈ ಚತುರ್ಭುಜದ ಪಾದನ ಬೇರೆ ಇದೆ. ಅವ್ರು ಹೇಳಿರ್ತಕ್ಕಂಥ ಆಕೃತಿ ಇದಕ್ಕ ಅನ್ವಯ ಆಗುದಿಲ್ಲ. ಸೊ ಇದು ಕರೆಕ್ಟ್ ನಮಗ. ಹೌದಾ? ಅದೇ ರೀತಿ ಇನ್ನೊಂದು ತೋರಿಸ್ತೇನೆ ನೋಡ್ರಿ ನಾನು. ಯಾವ ರೀತಿ ಇದೆ ಅಂದ್ರ ಈ ರೀತಿ ಇದೆ ನೋಡ್ರಿ. ಹೌದಾ? ಕರೆಕ್ಟಾ? ಹೌದಾ? ಇದು ಕೂಡ ನಮ್ಗೆ ಇದು ಏನಿದು ತ್ರಿಭುಜ ಅಲ್ಲ. ಈಗ ಇದು ಚತುರ್ಭುಜ ಇದೆ. ಚತುರ್ಭುಜ ಒಳಗ್ ಮತ್ತೆ ಚತುರ್ಭುಜ ಇದೆ. ಹೌದಾ? ಸೊ ಇಲ್ಲಿ ಏನಾಗಿದೆ, ಈ ಚತುರ್ಭುಜದ ಪಾದನು ಇದಾಗೈತಿ, ಈ ಚತುರ್ಭುಜದ ಪಾದನು ಇದಾಗೈತಿ. ನಿಮ್ಗೆ ಒಂದ್ಸಲ ಹೆಸರು ಗುರುತಿಸ್ತೇನೆ ನೋಡ್ರಿ, ಅಂದ್ರೆ ಗೊತ್ತಾಗ್ತೈತಿ. ಸಿ ಡಿ ಇ ಎಫ್ ಅಂತ ಹೇಳಿ. ಹೌದಾ? ಈ ಸಿ ಡಿ ಇ ಎಫ್ ಅನ್ನೋದು ಒಂದು ಚತುರ್ಭುಜ, ಎ ಬಿ ಸಿ ಡಿ ಅನ್ನೋದು ಒಂದು ಚತುರ್ಭುಜ. ಒಂದೇ ಪಾದ 2 ಸಮಾಂತರ ರೇಖೆಗಳು. ಸಮಾಂತರ ರೇಖೆಗಳು ಅದಾವಿಲ್ಲ, ಈ ಸಮಾಂತರ ರೇಖೆಗಳ ನಡುವೆ ಈ ಆಕೃತಿಗಳು ಇವನ್ನ ನೀವು ಲಾಸ್ಟ್ ಟೈಮ್ ಅಭ್ಯಾಸ ಮಾಡಿರಿ. ಹೌದಾ? ಈಗ ಅದ್ರ ಮುಂದೆ ನೆಕ್ಸ್ಟ್ ಹೋಗೋಣಂತ ಏನಿದೆ ಅಂತ ಹೇಳಿ. ಕರೆಕ್ಟಾ? ಏನಿದೆ ಅಂದ್ರೆ ಸ್ವಲ್ಪ ಹೆಡ್ಡಿಂಗ್ ನೋಡ್ರಿ. ಇವಾಗ ಏನಂದ್ರ ಲಾಸ್ಟ್ ಟೈಮ್ ಏನಾಗಿತ್ತು, ಒಂದೇ ಪಾದ 2 ಸಮಾಂತರ ರೇಖೆಗಳ ನಡುವೆ ಇರುವ ಆಕೃತಿಗಳು ಅಂತ ಕಲ್ತಿದ್ರಿ. ಬಟ್ ಇವತ್ತೇನಂದ್ರೆ ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ಏನ್ ಹೇಳ್ರಿ, ಸಮಾಂತರ ಚತುರ್ಭುಜಗಳು. ಇಲ್ಲಿ ಆಕೃತಿಗಳಂತಿಲ್ಲ, ಸ್ವಲ್ಪ ಸೇಮ್ ಲೈನ್. ಲಾಸ್ಟ್ ಇಲ್ಲಿ ಆಕೃತಿಗಳನ್ನೋದು ಲಾಸ್ಟ್ ಟೈಮ್ ಕಲ್ತೀರಿ. ಆ ಆಕೃತಿ ಒಳಗೆ ನಿಮಗ ಚತುರ್ಭುಜನು ಬಂದಿತ್ತು, ಆಮೇಲೆ ತ್ರಿಭುಜಗಳು ಬಂದಿತ್ತು. ಬಟ್ ಇಲ್ಲಿ ಪರ್ಟಿಕ್ಯುಲರ್ ಆಗಿ ನೀವು ಕಲಿತಾ ಇರೋದು ಯಾವ್ದು ಹೇಳ್ರಿ, ಸಮಾಂತರ ಚತುರ್ಭುಜಗಳನ್ನ ಅಷ್ಟ ಕಲಿತೀರಿ. ಇದ್ರ ನೆಕ್ಸ್ಟ್ ತ್ರಿಭುಜಗಳಂತ ಅದಾವ. ಹೌದಾ? ಸಮಾಂತರ ಚತುರ್ಭುಜಗಳು. ಸೊ ಯಾವ ರೀತಿ ಇದಾವಂತ ನೋಡ್ರಿ ಇಲ್ಲೇ. ನೋಡ್ರಿ, ಈ ರೀತಿ ಇದೆ ನಮಗ್. ಹೌದಾ? ಕರೆಕ್ಟಾ? ಸಮಾಂತರ ಚತುರ್ಭುಜ ಎ ಬಿ ಸಿ ಡಿ. ಹೌದಾ? ಎ ಬಿ ಸಿ ಡಿ.
ಅದೇ ರೀತಿ ಇಲ್ಲಿ ನೋಡ್ರಿ ಅವ್ರು ಯಾವ ರೀತಿ ತಗೊಂಡಾರು, ಹೌದಾ? ಇದು ನಮ್ದು ಏನಾಗತ್ತಂದ್ರ ಇ ಎಫ್. ಒಂದೇ ಜೊತೆ ಪಾದ, ಒಂದೇ ಪಾದ ಒಂದು ಜೊತೆ ಸಮಾಂತರ ರೇಖೆಗಳ ನಡುವೆ ಇರತಕ್ಕಂತಹ ಸಮಾಂತರ ಚತುರ್ಭುಜಗಳಿವು, ಹೌದಾ? ಸೊ ಇನ್ನೊಂದು ತೋರಿಸ್ಲಿ ನಿಮ್ಗ, ಇನ್ನೊಂದು ಎಕ್ಸಾಂಪಲ್ ಅಂದ್ರ ಇದು ಈ ರೀತಿ ಇದೆ, ಹೌದಾ? ಇದಕ್ಕ ಎ ಬಿ ಸಿ ಡಿ ಅಂತ ಇದೆ. ಸೊ ಇದನ್ನ ನಾನು ಮತ್ತೇನ್ ಮಾಡ್ತೇನೆ ಅಂದ್ರೆ ಇಲ್ಲಿ ತಗೋತೇನೆ ನೋಡ್ರಿ, ಹೌದಾ? ಇದಕ್ಕ ಇ ಎಫ್ ಬೇರೆ ಹೆಸರಾದ್ರೂ ಕೊಡ್ಬೋದು. ಇವು ಈ ಏನ್ ಡೆಫಿನೇಷನ್ ಗೆ ಉದಾಹರಣೆಗಳು. ಇದ್ರ ಮೇಲೆ ನಾವು ಮತ್ತೊಂದು ಥೇರಮ್ ಇದೆ, ಜಸ್ಟ್ ಅದೇನ್ ಪ್ರೂಫ್ ಅದು ಏನಿಲ್ಲ, ಅದರ ಡೆಫಿನೇಷನ್ ಏನ್ ಅನ್ನೋದು ಹೇಳ್ತೇನೆ. ಅದ್ರ ನೆಕ್ಸ್ಟ್ ಅಭ್ಯಾಸಕ್ಕೆ ಹೋಗೋಣ ಅಂತ, ಹೌದಾ? ನೆಕ್ಸ್ಟ್ ಏನಿದೆ ನೋಡ್ರಿ, ಒಂದೇ ಪಾದದ ಮೇಲೆ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ಎರಡು ಸಮಾಂತರ ಚತುರ್ಭುಜಗಳ ವಿಸ್ತೀರ್ಣಗಳು ಪರಸ್ಪರ ಸಮವಾಗಿರುತ್ತವೆ, ಹೌದಾ? ಅವ್ರ ಏನ್ ಹೇಳ ಇಲ್ಲಿ ನೋಡ್ರಿ, ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ಸಮಾಂತರ ಚತುರ್ಭುಜಗಳ ವಿಸ್ತೀರ್ಣಗಳು ಪರಸ್ಪರ ಸಮವಾಗಿರುತ್ತವೆ. ಆ ಡೆಫಿನೇಷನ್ ನಮಗ್ ಗೊತ್ತಿರ್ಬೇಕು, ಯಾಕಂದ್ರೆ ಅದ್ರ ಮೇಲೆ ನಾವು ಅದೇ ಬೇಸಿಸ್ ಮೇಲೆ ನಾವೇನ್ ಮಾಡ್ತೀವಿ, ಅಭ್ಯಾಸವನ್ನ ಅವ್ರು ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್ಸ್ ಗಳನ್ನ ಬಿಡಿಸ್ಲಿಕ್ಕೆ ನಮಗ ಈಸಿ ಆಗ್ತೈತಿ, ಹೌದಾ? ಸೊ ಇರುವ ಸಮಾಂತರ ಚತುರ್ಭುಜಗಳ ವಿಸ್ತೀರ್ಣಗಳು ಸಮಾಂತರ ಚತುರ್ಭುಜದ ವಿಸ್ತೀರ್ಣಗಳು ಪರಸ್ಪರ ಸಮವಾಗಿರುತ್ತವೆ. ಪರಸ್ಪರ ಅಂದ್ರ ಒಂದಕ್ಕೊಂದು ಸಮವಾಗಿರುತ್ತವೆ, ಹೌದಾ? ಪರಸ್ಪರ ಸಮವಾಗಿರುತ್ತದೆ. ಇಲ್ಲಿ ನೋಡ್ರಿ, ನಿಮ್ಗೊಂದು ಡಯಾಗ್ರಾಮ್ ಮುಖಾಂತರನ ತೋರಿಸ್ತೇನೆ ನಾನು. ಏನಂದ್ರ ಈಗ ಫಾರ್ ಎಕ್ಸಾಂಪಲ್, ಹೌದಾ, ಈಗ ಇದಕ್ಕ ಪಿ ಕ್ಯೂ ಆರ್ ಎಸ್ ಅಂತ ಹೆಸರು ಕೊಟ್ಟೆ, ಹೌದಾ? ಪಿ ಕ್ಯೂ ಆರ್ ಅಂತ ಹೆಸರು ಕೊಟ್ಟೆ. ಇದ್ರ ನಡು ಮತ್ತೊಂದು ಏನಾಗಿದೆ, ಇನ್ನೊಂದು ನಮಗ ಚತುರ್ಭುಜ ಆಗೈತಿ, ಹೌದಾ? ಇದಕ್ಕೇನಂತ ಕೊಡ್ತೇನಂದ್ರ ಆರ್ ಎಸ್ ಟಿ ಯು ಅಂತ ಕೊಟ್ಟೆ ಅಂತ ತಿಳ್ಕೊರಿ, ಹೌದಾ? ಅವ್ರು ಹೇಳಿರ್ತಕ್ಕಂತ ಡೆಫಿನೇಷನ್ ಪ್ರಕಾರ ಈ ಚತುರ್ಭುಜದ ವಿಸ್ತೀರ್ಣ ಮತ್ತೆ ಈ ಭುಜದ ವಿಸ್ತೀರ್ಣಗಳು ಎರಡು ಸೇಮ್ ಇರ್ತಾವು, ಏರಿಯಾಸ್ ಆರ್ ಈಕ್ವಲ್ಸ್ ಇರ್ತಾವ, ಹೌದಾ? ಸೊ ನೋಡ್ರಿ, ನಾ ಯಾವ ರೀತಿ ಬರೀತೀನಿ, ವಿಸ್ತೀರ್ಣ ಪಿ ಕ್ಯೂ ಆರ್ ಎಸ್ ಇಸ್ ಈಕ್ವಲ್ ಟು ವಿಸ್ತೀರ್ಣ ಆರ್ ಎಸ್ ಟಿ ಯು ಅಥವಾ ಟಿ ಯು ಆರ್ ಎಸ್, ನೀವು ಯಾವ್ದಾದ್ರ ಹೆಸರು ತಗೋಬಹುದು, ಆರ್ ಎಸ್ ಟಿ ಯು. ಇದು ನಮ್ದು ಡೆಫಿನೇಷನ್, ಕರೆಕ್ಟ್? ಆ ಥಿಯರಮ್ದ ಡೆಫಿನೇಷನ್ ಇನ್ನೊಂದ್ಸಲ ಓದ್ಲಿ. ಒಂದೇ ಪಾದ, ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ಚತುರ್ಭುಜಗಳ ವಿಸ್ತೀರ್ಣಗಳು ಪರಸ್ಪರ ಸಮವಾಗಿರುತ್ತವೆ. ಕರೆಕ್ಟಾ? ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್ ಏನಂದ್ರ ಯಾವುದು ಇಲ್ಲ, ಅಭ್ಯಾಸಕ್ಕೆ ಹೋಗುದೀಗ, ಹೌದಾ? ಅಭ್ಯಾಸ 11.2 ಅಂತ ಇದೆ ನೋಡ್ರಿ. ಅಭ್ಯಾಸ 11.2 ಕ್ವಶನ್ ಓದ್ತೇನೆ ನೋಡ್ರಿ. ಫಸ್ಟ್ ಒಂದ್ಸಲ ಡಯಾಗ್ರಾಮ್ ಹಾಕ್ತೇನೆ ನಾನು, ಹೌದಾ? ನೋಡ್ರಿ ಯಾವ ರೀತಿ ಇದೆ ಅಂತ. ಆಮೇಲೆ ಏನಿದೆ, ಇಲ್ಲಿಂದ ಇದು ಕರೆಕ್ಟ್ ಆಗಿ ಇಲ್ಲೇನ ಆಂಗಲ್ ಆಗಿದೆ, ಹೌದಾ? ಸೊ ಇದು ಆಮೇಲೆ ಇಲ್ಲೊಂದು ಆಂಗಲ್ ಆಗಿದೆ ನೋಡ್ರಿ, ಹೌದಾ? ಇಲ್ಲೇ ಎ ಬಿ ಸಿ ಡಿ, ಎ ಬಿ ಸಿ ಡಿ ಆದ್ಮೇಲೆ ಇಲ್ಲಿ ಏನಾಗಿದೆ ಅಂದ್ರ
ಎಫ್ ಆಗಿದೆ. ಇದನ್ನ ಸ್ವಲ್ಪ 90 ಡಿಗ್ರಿ, ಕರೆಕ್ಟ್ 90 ಡಿಗ್ರಿ ಇದೆ ಇದು. ಹೌದಾ? ಇಲ್ಲಿ ಏನಾಗಿದೆ ಅಂದ್ರೆ ಈ ಸಿಂಬಲ್ ಹಾಕಿದ್ರೆ ನಮಗ್ ಗೊತ್ತಾಗ್ಬೇಕು ಇದು 90 ಡಿಗ್ರಿ ಅಂತ ಹೇಳಿ. ಹೌದಾ? ಇದೆಷ್ಟಾಗಿದೆ? ಇದು ಇ. ಹೌದಾ? ಇದು ಏನಾಗಿದೆ? ಇಲ್ಲಿ ಕೂಡ ನಮಗ 90 ಡಿಗ್ರಿ ಇದೆ, ಎಫ್ ಅಂತ ಇದೆ. ಹೌದಾ? ಈಗ ನಾನು ಕ್ವಶನ್ ಓದ್ತೇನೆ ನೋಡ್ರಿ, ಆಮೇಲೆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ ಅಂತ. ಕ್ವಶನ್ ಏನಿದೆ? ಚಿತ್ರ 11.15ರಲ್ಲಿ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ. ಸಮಾಂತರ ಚತುರ್ಭುಜ ಎ ಇ ಪರ್ಪೆಂಡಿಕ್ಯುಲರ್ ಟು ಸಿ ಡಿ ಅಥವಾ ಡಿ ಸಿ, ಸಿ ಎಫ್ ಪರ್ಪೆಂಡಿಕ್ಯುಲರ್ ಟು ಎ ಡಿ, ಎ ಬಿ ಇಸ್ ಈಕ್ವಲ್ ಟು 16 ಸೆಂಟಿಮೀಟರ್. ಹೌದಾ? ಎ ಬಿ ಇಸ್ ಈಕ್ವಲ್ ಟು 16 ಸೆಂಟಿಮೀಟರ್. ಎ ಇ ಇಸ್ ಈಕ್ವಲ್ ಟು ಎಷ್ಟಾಗತ್ತೆ ನೋಡ್ರಿ? 8 ಸೆಂಟಿಮೀಟರ್. ಆಮೇಲೆ ಸಿ ಎಫ್ ಇಸ್ ಈಕ್ವಲ್ ಟು ಎಷ್ಟಿದೆ ಅಂತ? 10 ಸೆಂಟಿಮೀಟರ್ ಇದೆ. ಆದರೆ ಎ ಡಿ ಯನ್ನು ಕಂಡುಹಿಡಿಯಿರಿ, ಎ ಡಿ ಯನ್ನ ಕಂಡುಹಿಡಿಯಿರಿ ಅಂತ ಇದೆ ಅದು. ಹೌದಾ? ಎ ಡಿ ಯನ್ನು ಕಂಡುಹಿಡಿಯಿರಿ ಅಂತ ಇದೆ. ನೋಡೋಣ ಯಾವ ರೀತಿ ಬರ್ತೈತೆ ಅಂತ ಹೇಳಿದ. ಸೊ ಏನಾಗಿದೆ ನೋಡ್ರಿ, ವಿಸ್ತೀರ್ಣ ಎ ಬಿ ಸಿ ಡಿ ಇಸ್ ಈಕ್ವಲ್ ಟು ವಿಸ್ತೀರ್ಣ ಎ ಬಿ ಸಿ ಡಿ ಇಸ್ ಈಕ್ವಲ್ ಟು ಪಾದ ಇಂಟು ಎತ್ತರ. ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನ ಕಂಡು ಹಿಡಿಯುವ ಸೂತ್ರ ನಮಗೇನಂದ್ರ ಪಾದ ಇಂಟು ಎತ್ತರ. ಪಾದ ಇಂಟು ಎತ್ತರ. ಹೌದಾ? ಪಾದ ಇಂಟು ಎತ್ತರ. ಈಗ ಈ ಸಿ ಎಫ್ ಇಲ್ಲ ಅಂತ ಅನ್ಕೋರಿ. ಹೌದಾ? ಇಲ್ಲಿ ನಮಗೇನಾಗಿದೆ? ಎತ್ತರವನ್ನ ಕೊಟ್ಟಾರ. ನಮಗ್ ಸಮಾಂತರ ಚತುರ್ಭುಜ ಈ ರೀತಿ ಇದ್ರೆ ನಮಗ ಕರೆಕ್ಟ್ ಆಗಿ ಅದ್ರದ್ದು ಹೈಟ್ ನಮಗ ಗೊತ್ತಾಗುದಿಲ್ಲ. ಅವರ ನಮಗ ಹೈಟ್ ಅನ್ನ ಕೊಟ್ಟಿದ್ದಾರೆ. ಹೌದಾ? ಪಾದ ಅಂದ್ರೆ ಇಲ್ಲಿ ನೋಡ್ರಿ, ಈಗ ಪಾದ ಏನಾಗತ್ತೆ ನೋಡ್ರಿ? ಸಿ ಡಿ. ಹೌದಾ? ಅಥವಾ ಡಿ ಸಿ ಇಂಟು ಎತ್ತರ ಏನಿದೆ ನೋಡ್ರಿ, ಇಲ್ಲಿ ಎ ಇ ಅಂತ ಇದೆ. ಹೌದಾ? ಎ ಇ ಅಂತ ಇದೆ. ಕರೆಕ್ಟಾ? ಇಲ್ಲಿ ನೋಡ್ರಿ, ಸಿ ಡಿ ಎ ಬಿ ಈಕ್ವಲ್ ಟು ಸಿ ಡಿ ಇರ್ತೈತೆ. ಹೌದಿಲ್ಲ? ಎ ಬಿ ಈಕ್ವಲ್ ಟು ಸಿ ಡಿ. ಯಾಕಂದ್ರೆ ಇದು ಸಮಾಂತರ ಚತುರ್ಭುಜ. ಅಭಿಮುಖ ಬಾಹುಗಳು ಸಮ ಇರ್ತಾವು, ಅಭಿಮುಖ ಕೋನಗಳನ್ನು ಸಮ ಇರ್ತಾವು. ಇಲ್ಲಿ ಎ ಬಿನು 16 ಸೆಂಟಿಮೀಟರ್ ಇದೆ ಅಂದ್ರ ಆಟೋಮೆಟಿಕ್ಲಿ ನಮಗ ಸಿ ಡಿನು ಕೂಡ 16 ಸೆಂಟಿಮೀಟರ್ ಇರ್ತೈತಿ. 16 ಇಂಟು ಎ ಇ ಎಷ್ಟಿದೆ ನೋಡ್ರಿ? ಎ ಇ ಎಷ್ಟಿದೆ? ಇಲ್ಲಿ 8 ಸೆಂಟಿಮೀಟರ್ ಇದೆ. 8 ಸೆಂಟಿಮೀಟರ್ ಇದೆ. ಕರೆಕ್ಟಾ? ಸೊ ಎಷ್ಟಾಗತ್ ನೋಡ್ರಿ? 16 ಎಂಟ್ಲೆ ಎಷ್ಟಿದೆ ನೋಡ್ರಿ? 8 ಆರ್ಲೆ 48. ಹೌದಾ? 4 8 ಒಂದ್ಲೆ 8 2 8 4 12 ಸೆಂಟಿಮೀಟರ್ ಎಷ್ಟಾಯ್ತು? ಸೆಂಟಿಮೀಟರ್ ಸ್ಕ್ವೇರ್ ಆಯ್ತು. ಹೌದಾ? ಏನ್ ಕಂಡು ಹಿಡಿದೀವಿ ನಾವು? ಎ ಅನ್ನ ಕಂಡು ಹಿಡಿದೀವಿ. ಹೌದಾ? ಸೊ ಆಮೇಲೆ ಈಗ ಏನಾಗತ್ ನೋಡ್ರಿ, ಮತ್ತ ವಿಸ್ತೀರ್ಣ ಎ ಬಿ ಸಿ ಡಿ ಮತ್ತು ನಾವ್ ಏನ್ ಮಾಡ್ಬೇಕು? ಇಲ್ಲಿ ವಿಸ್ತೀರ್ಣ ಎ ಬಿ ಸಿ ಡಿ ತಗೊಂಡು ಎ ಬಿ ಸಿ ಡಿ ಅನ್ನ ತಗೊಂಡು ಮತ್ತು ಪಾದ ಇಂಟು ಎತ್ತರ ಅಂತ ಇದೆ. ಹೌದಾ? ಇಲ್ಲಿ ಏನಾಗಿದೆ ಅಂದ್ರ ಅವರು ನಮಗ ಏನ್ ಕಂಡು ಹಿಡಿ ಅಂದಾರ ಅಂದ್ರೆ ಎ ಡಿ ಅನ್ನ ಕಂಡು ಹಿಡೀರಿ ಅಂತ ಹೇಳ್ಯಾರ. ಹೌದಾ? ಈಗ ನಮ್ಗೆ ಏನಾಗಿದೆ ಅಂದ್ರೆ ನಾವು ಪಾದವನ್ನ ಕಂಡು ಹಿಡಿಬೇಕು, ಎತ್ತರವನ್ನ ಇಲ್ಲೇ ಈ ಬಿಟ್ ಬಿಡ್ರಿ, ಎ ಇ ಅನ್ನ ಬಿಟ್ಬಿಡ್ರಿ. ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಸ್ವಲ್ಪ ರಬ್ ಮಾಡ್ಬಿಡ್ತೇವೆ ನೋಡ್ರಿ, ಮತ್ತೆಲ್ಲಾ ಕೂಡ ಕನ್ಫ್ಯೂಸ್ ಆಗಬಾರ್ದು. ಹೌದಾ? ಈಗ ಏನಾಗಿದೆ ಅಂದ್ರೆ ನಮಗ ಚತುರ್ಭುಜದ ಪಾದ ಹಿಂದಿನ ಪ್ರಾಬ್ಲಮ್ ಒಳಗ ಇದಾಗಿತ್ತು. ಹೌದಾ? ಇಲ್ಲಾಗಿತ್ತು. ಬಟ್ ಈ ಸಲ ಪಾದ ಏನಾಗಿದೆ? ನಮ್ದು ಎ ಡಿ ಆಗಿದೆ. ಎ ಡಿ ಪಾದ ಆಗಿದೆ, ಸಿ ಎಫ್ ಎತ್ತರ ಆಗಿದೆ. ಹೌದಾ? ಎ ಡಿ ಪಾದ ಇಂಟು ಸಿ ಎಫ್ ಅನ್ನೋದು ನಮಗ ಎತ್ತರ ಆಗೈತಿ. ಹೌದಾ? ಈಗ ನಮ್ಗೆ ಏನ್ ಕಂಡು ಹಿಡಿ ಅಂದಾರಂದ್ರ ಅವರು ಎ ಡಿ ಅನ್ನ ಕಂಡು ಹಿಡೀರಿ, ಪಾದವನ್ನ ಕಂಡು ಹಿಡೀರಿ ಅಂತ ಹೇಳ್ಯಾರ. ಹೌದಾ? ಸೊ ನಾವೀಗ ಏನ್ ಮಾಡ್ಬೇಕು? ವಿಸ್ತೀರ್ಣ ಎ ಬಿ ಸಿ ಡಿ ಅಂತೂ ನಮಗ್ ಗೊತ್ತಾಗಿದೆ. ಹೌದಾ? ಸೊ ಏನಾಗತ್ ನೋಡ್ರಿ, ಇದು 128 ಆಗತ್ತ. ಹೌದಾ? 128 ಇಸ್ ಈಕ್ವಲ್ ಟು ಎ ಡಿ ಅಂದ್ರೆ ನಮಗ್ ಗೊತ್ತಿಲ್ಲ. ಸೊ ಸಿ ಎಫ್ ಎಷ್ಟಿದೆ ನೋಡ್ರಿ? ಇಲ್ಲಿ 10 ಸೆಂಟಿಮೀಟರ್ ಇದೆ. 10. ಹೌದಾ? ಸೊ ಈಗ ನೋಡ್ರಿ, ಇಲ್ಲಿ ನಾನು ಸೈಡಿಗೆ ಮಾಡ್ತೇನೆ ನೋಡ್ರಿ. 128 ಡಿವೈಡೆಡ್ ಬೈ 10 ಇಸ್ ಈಕ್ವಲ್ ಟು ಎ ಡಿ ಮಾಡ್ಬಹುದು ನಾನು. ಯಾಕಂದ್ರ ಎ ಡಿ ಅನ್ನ ಕಂಡು ಹಿಡಿತಾ ಇದ್ದೇವೆ ಅಂದ್ರೆ ಅದ್ರ ಬಾಜು ಇರುವುದು ಅಥವಾ ಅದ್ರದ ಪಕ್ಕಕ್ಕಿರುವಂತಹ ಸಂಖ್ಯೆ ನಮ್ಗೆ ಏನ್ ಬರ್ತೈತಿ? ಇಲ್ಲಿ ಇದ್ರ ಕೆಳಗ ಸಂಖ್ಯೆ ಕೆಳಗ ಬರ್ತೈತಿ. ಸೊ 128 ಡಿವೈಡೆಡ್ ಬೈ 10 ಆತಂದ್ರ, ಸೊ ಈ ರೀತಿ 10 ಇದ್ದಾಗ ನಾವ್ ಏನ್ ಮಾಡ್ಬೇಕು? ಮತ್ತ ಭಾಗಾಕಾರ ಮಾಡಿದ್ರು ಬರ್ತೈತಿ. ಬಟ್ ಭಾಗಾಕಾರ ಮಾಡೋಕ್ಕಿಂತ ನಮ್ಗ ಸಿಂಪಲ್ ಟ್ರಿಕ್ಸ್ ಏನಂದ್ರ ಇಲ್ಲಿ 1 0 ಇರೋದ್ರಿಂದ ಈ ಸ್ಥಾನದೊಳಗ ಒಂದು ಸ್ಥಾನವನ್ನ ಬಿಟ್ಟು ನಾವು ಪಾಯಿಂಟ್ ಅನ್ನ ಕೊಡ್ಬೇಕು. 12.8.
ಸೆಂಟಿಮೀಟರ್. ಯಾಕಂದ್ರೆ ಇದನ್ನ ಪಾದ ಕೇಳ್ಯಾರ. ಇಲ್ಲಿ ವಿಸ್ತೀರ್ಣ ಇರೋದ್ರಿಂದ ನಾನು ಸೆಂಟಿಮೀಟರ್ ಸ್ಕ್ವೇರ್ ಅನ್ನ ಬರದೆ, ಇಲ್ಲಿ ಏನಾಗಿದೆ 12.8 ಸೆಂಟಿಮೀಟರ್. ಪಾದವನ್ನ ಅಷ್ಟೇ ಕೇಳೋದ್ರಿಂದ ಅವರು 12.8 ಅನ್ನೋದು ನಾವು ಬರ್ದಿವಿ. ಅರ್ಥ ಆಯ್ತಾ? ಇದು ಕ್ವಶನ್ ಅರ್ಥ ಆಯ್ತು? ಈ ಒಂದು ಚತುರ್ಭುಜದೊಳಗ ಎರಡು ಚತುರ್ಭುಜ, ಇದೇನ್ ಚತುರ್ಭುಜ ಐತಲ್ಲ, ಇಲ್ಲಿ ಏನಾಗಿದ್ದಾವು, ಎರಡು ನಮಗ ಎತ್ತರಗಳನ್ನ ಕೊಟ್ಟಾರು. ಒಂದ್ಸಲ ಈ ಸೈಡ್ ಕೊಟ್ಟಾರು, ಹೌದಾ, ಒಂದ್ಸಲ ಈ ಸೈಡ್ ಕೊಟ್ಟಾರು. ಈ ಸೈಡ್ ಇದ್ದಾಗ ನಾವು ವಿಸ್ತೀರ್ಣವನ್ನ ಈಸಿಲಿ ಕಂಡು ಹಿಡ್ಕೊಂಡ್ವಿ. ಬಟ್ ಈ ಸೈಡ್ ಇದ್ದಾಗ ನಮಗ ಪಾದ ಗೊತ್ತಿರೋದ್ರಿಂದ ನಾವು ಈ ರೀತಿ ಪ್ರಾಬ್ಲಮ್ ಅನ್ನ ಮಾಡಿದ್ವಿ. ಈ ಪ್ರಾಬ್ಲಮ್ ಎಕ್ಸಾಮ್ ಪರ್ಪಸ್ ನಿಮ್ಗ ವೆರಿ ವೆರಿ ಇಂಪಾರ್ಟೆಂಟ್. ಅಂದ್ರೆ ನಾನು ಬಹಳ ಸಲ ಆನ್ಯುವಲ್ ಎಕ್ಸಾಮ್ ಒಳಗೆ ಇದನ್ನ ಕೇಳಿದ್ದನ್ನ ನೋಡಿದ್ವಿ, ಹೌದಾ. ನೆಕ್ಸ್ಟ್ ಏನಿದೆ ಅನ್ನೋ ನೋಡೋಣ, ಹೌದಾ. ಕ್ವಶನ್ ಓದ್ತೇನೆ ಫಸ್ಟ್. ಸೆಕೆಂಡ್ ಒನ್, 2. ಇ, ಎಫ್, ಜಿ ಮತ್ತು ಎಚ್ ಗಳು ಕ್ರಮವಾಗಿ ABCD ಸಮಾಂತರ ಚತುರ್ಭುಜದ ಬಾಹುಗಳ ಮಧ್ಯ ಬಿಂದುಗಳಾದರೆ ವಿಸ್ತೀರ್ಣ EFGH ಇಸ್ ಈಕ್ವಲ್ ಟು ಹಾಫ್ ವಿಸ್ತೀರ್ಣ ABCD ಎಂದು ಸಾಧಿಸಿ. ABCD ಎಂದು ಸಾಧಿಸಿ ಅಂತ ಇದೆ, ಹೌದಾ. ಅವ್ರೇನ್ ಕ್ವಶನ್ ಏನು ಹೇಳ್ರಿ ನೋಡೋಣ. ಅಲ್ಲಿ EFGH ಗಳು ಕ್ರಮವಾಗಿ ABCD ಸಮಾಂತರ ಚತುರ್ಭುಜದ ಬಾಹುಗಳ ಮಧ್ಯ ಬಿಂದುಗಳಾದರೆ, ಹೌದಾ. ಇಲ್ಲೇ ಸೆಕೆಂಡ್ ಒನ್ ಕ್ವಶನ್ ಏನಿದೆ ಅಂದ್ರ, ಇದೊಂದು ಸಮಾಂತರ ಚತುರ್ಭುಜ ಆಗಿದೆ, ಹೌದಾ. ಸಮಾಂತರ ಚತುರ್ಭುಜ, ಅದಕ್ಕೆ ಏನ್ ಹೆಸರು ಕೊಟ್ಟಾರಂದ್ರ ಅವರು ABCD, ಹೌದಾ. ಆಮೇಲೆ ಏನಾಗಿದೆ ಅಂದ್ರ EFGH ಗಳು ABCD ಸಮಾಂತರ ಚತುರ್ಭುಜದ ಬಾಹುಗಳ ಮಧ್ಯ ಬಿಂದುಗಳು. ಮಧ್ಯ ಬಿಂದುಗಳು ಅಂದ್ರೆ ಏನಾಗಿದಾವ್, ABCD ಕ್ರಮವಾಗಿ ಇಲ್ಲೇ, ಹೌದಾ. AB ಮಧ್ಯ ಬಿಂದು EFGH ಅಂತ ಆಗಿದೆ. ಸೊ ಇಲ್ಲಿ EFG ಇದು H ಅಂದ್ರ ಕ್ರಮವಾಗಿ AB ಯ ಮಧ್ಯ ಬಿಂದು E, BC ಯ ಮಧ್ಯ ಬಿಂದು F, CD ಯ ಮಧ್ಯ ಬಿಂದು H, ಆಮೇಲೆ AD ಯ ಮಧ್ಯ ಬಿಂದು H ಆಗಿದೆ. ಅವೆರಡು ಏನಾಗಿದೆ, ಅದು ಒಂದು ಸಮಾಂತರ ಅಂದ್ರೆ ಒಂದು ಚತುರ್ಭುಜ ಆಗಿದೆ. ಇದನ್ನೆಲ್ಲ ನಾವು ಸೇರ್ಸೋಣಂತೀಗ, ಹೌದಾ. ಇದಕ್ಕೆ ಅವರು ಡೈಗ್ರಾಮ್ ಕೊಟ್ಟಿಲ್ಲ. ನಾವು ಕೊಟ್ಟಿರುವ ಪ್ರಶ್ನೆಗೆ ತಕ್ಕ ಹಾಗೆ ಇದನ್ನ ಏನ್ ಮಾಡ್ಕೋಬೇಕು, ಆ ಡೆಫಿನೇಷನ್ ಪ್ರಕಾರ ಡೈಗ್ರಾಮ್ ಹಾಕೋಬೇಕು. ಈಗ ಹಿಂದಿನ ಫಸ್ಟ್ ಒಂದು ಪ್ರಾಬ್ಲಮ್ಗೆ ಅವರೇ ಡೈಗ್ರಾಮ್ ಕೊಟ್ಟಿದ್ರು, ನಾನು ಅದನ್ನ ನೋಡಿ ಹಾಕಿದ್ದೆ. ಬಟ್ ಇಲ್ಲಿ ಏನಾಗಿದೆ, ಡೈಗ್ರಾಮ್ ಕೊಟ್ಟಿಲ್ಲ. ಅವ್ರು ಏನ್ ಕೊಟ್ಟಾರ ಆ ಡೆಫಿನೇಷನ್ ಮೇಲೆ ನಾವೇನ್ ಮಾಡ್ಬೇಕು, ಈ ಡೈಗ್ರಾಮ್ ಅನ್ನ ಹಾಕೋಬೇಕು. ಈಸಿ ಇದೆ. ಅವರೊಂದು ABCD ಸಮಾಂತರ ಚತುರ್ಭುಜ, ಅದ್ರೊಳಗೆ EFGH ಗಳು ಕ್ರಮವಾಗಿ ಆ ABCD ಸಮಾಂತರ ಚತುರ್ಭುಜದ ಬಾಹುಗಳ ಮಧ್ಯ ಬಿಂದುಗಳಾಗಿವೆ. ಮಧ್ಯ ಬಿಂದು ಅಂದ್ರೆ ಸೆಂಟ್ರಲ್ ಪಾಯಿಂಟ್ ಇದೆ, ಹೌದಾ. ಇಷ್ಟಾಗಿದೆ ಅಂತ. ಕ್ವಶನ್ ಏನಿದೆ ಅಂದ್ರ, ವಿಸ್ತೀರ್ಣ EFGH ಇಸ್ ಈಕ್ವಲ್ ಟು ಹಾಫ್ ವಿಸ್ತೀರ್ಣ ABCD ಎಂದು ಸಾಧಿಸಿ. ಅಂದ್ರ ಈ ಚತುರ್ಭುಜದ ಅರ್ಧದಷ್ಟು EFGH ಚತುರ್ಭುಜ ಇದೆ ಅಂತ ನಾವು ಸಾಧಿಸ್ಬೇಕು, ಹೌದಾ. ಸೊ ಏನ್ ಕೇಳ್ಯಾರಂದ್ರ ಅವರು ಸಾಧನೀಯ ಅಂದ್ರೆ ನಮಗ ಐಡಿಯಾ ಇರ್ತೈತಿ ಏನ್ ಪ್ರೂವ್ ಮಾಡ್ಬೇಕು ಅಂತ ಹೇಳಿ, ಹೌದಾ. ವಿಸ್ತೀರ್ಣ EFGH ಇಸ್ ಈಕ್ವಲ್ ಟು ಹಾಫ್ ವಿಸ್ತೀರ್ಣ ABCD ಅಂತ ಇದೆ, ಕರೆಕ್ಟಾ. ಈಗ ನೋಡೋಣ, ಪ್ರೂವ್ ಮಾಡೋಣ ಅಂತ ಹೇಳಿ, ಹೌದಾ. ಏನಿದೆ ನೋಡ್ರಿ, H ಮತ್ತು ಇಲ್ಲೇ ಏನಾಗಿದೆ, ಮತ್ತೆ ಇದನ್ನೊಂದು H ಮತ್ತು F ಅನ್ನು ಸೇರಿಸಲಾಗಿದೆ. ನಾವು ನಮಗ ಒಂದು ಪ್ರೂಫ್ ಮಾಡ್ಲಿಕ್ಕೆ ಆಧಾರ ಇರ್ಲಿ ಅನ್ನೋದಕ್ಕೆ ನಾ ಏನ್ ಮಾಡೇನಿ, ಇಲ್ಲಿ ರಚನೆ ಅಂದ್ರ H ಮತ್ತು F ಅನ್ನು ಸೇರಿಸಲಾಗಿದೆ, ಹೌದಾ. ನೆಕ್ಸ್ಟ್ ಇಲ್ಲಿ ಏನಾಗಿದೆ ನೋಡ್ರಿ, HF ಪ್ಯಾರಲಲ್ GF, ಹೌದಾ. ಇಲ್ಲಿ ನೋಡ್ರಿ HF ಪ್ಯಾರಲಲ್ ಇಲ್ಲಿ ಏನಾಗಿದೆ, ಇದಕ್ಕ AB ಆಗಿದೆ, ಹೌದಾ. HF ಪ್ಯಾರಲಲ್ AB, ಹೌದಾ. ಇದಕ್ಕ ಇದು ಪ್ಯಾರಲಲ್ ಆಗಿದೆ. AB ಪ್ಯಾರಲಲ್ CD ಅಥವಾ DC, AB ಪ್ಯಾರಲಲ್ DC, ಹೌದಾ. ಬಿಕಾಸ್ H ಮತ್ತು F ಗಳು AD ಮತ್ತು BC ಯ ಮಧ್ಯ ಬಿಂದುಗಳಾಗಿವೆ.
ಹೌದಾ. ಎಚ್ ಮತ್ತು ಎಫ್ ಗಳು ಎಡಿ ಮತ್ತು ಬಿಸಿಯ ಮಧ್ಯ ಬಿಂದುಗಳಾಗಿವೆ. ಎಡಿ ಮತ್ತು ಬಿಸಿಯ ಮಧ್ಯ ಬಿಂದುಗಳಾಗಿವೆ. ಕರೆಕ್ಟಾ. ಸೊ ಈಗ ಏನಾಗಿದೆ ನೋಡ್ರಿ, ಎ ಬಿ ಎಫ್ ಎಚ್ ಒಂದು ಸಮಾಂತರ ಚತುರ್ಭುಜ. ಹೌದಾ. ಎ ಬಿ ಎಫ್ ಎಚ್ ಒಂದು ಸಮಾಂತರ ಚತುರ್ಭುಜ ಆಗಿದೆ. ಸೊ ಏನಾಗಿದೆ ನೋಡ್ರಿ, ಇಲ್ಲಿ ಏನಾಗತ್ ನೋಡ್ರಿ, ವಿಸ್ತೀರ್ಣ ಎಚ್, ಈ ತ್ರಿಭುಜದ ವಿಸ್ತೀರ್ಣ ಇದ್ರದ್ದು ಅರ್ಧದಷ್ಟು ಇರ್ತೈತಿ. ಹೌದಾ. ಅಂದ್ರ ಆ ಚತುರ್ಭುಜದ ವಿಸ್ತೀರ್ಣದ ಅರ್ಧದಷ್ಟು ಈ ತ್ರಿಭುಜದ ವಿಸ್ತೀರ್ಣ ಇರ್ತೈತಿ ನಮಗ. ಸೊ ನಾ ಯಾವ ರೀತಿ ಬರೀತೇವೆ ನೋಡ್ರಿ, ವಿಸ್ತೀರ್ಣ ಎಚ್ ಇ ಎಫ್. ಹೌದಾ. ಎಚ್ ಇ ಎಫ್ ಇಸ್ ಈಕ್ವಲ್ ಟು ಹಾಫ್ ವಿಸ್ತೀರ್ಣ ಎ ಬಿ ಎಫ್ ಎಚ್. ಅಂತ ಇದೆ. ಹೌದಾ. ನೆಕ್ಸ್ಟ್ ಹೋಗೋಣ. ಈಗ ಇಲ್ಲೇ ಕಾಣಿಸ್ತೈತೆ ನೋಡ್ರಿ. ಆದ್ರ ನೆಕ್ಸ್ಟ್ ಅದೇ ರೀತಿಯಾಗಿ ವಿಸ್ತೀರ್ಣ ಇದು ಕೂಡ ನಮಗ ಸೇಮ್ ಇದೇ ರೀತಿ ನಮಗಿದು ಇದು ಎರಡು ಚತುರ್ಭುಜಗಳ ನಡುವೆ ಇರೋದ್ರಿಂದ ವಿಸ್ತೀರ್ಣ ಎಚ್ ಜಿ ಎಫ್ ಇಸ್ ಈಕ್ವಲ್ ಟು ಹಾಫ್ ವಿಸ್ತೀರ್ಣ ಎಚ್ ಎಫ್ ಸಿ ಡಿ ಅಥವಾ ಸಿ ಡಿ ಎಚ್ ಎಫ್ ಅಂತಂದ್ರು ಬರಿಬಹುದು. ಇಷ್ಟ. ಹೌದಾ. ವಿಸ್ತೀರ್ಣ ಡಿ ಸಿ ಎಫ್ ಎಚ್. ಅಂದ್ರ ಈ ತ್ರಿಭುಜದ ವಿಸ್ತೀರ್ಣ ಈ ಚತುರ್ಭುಜದ ವಿಸ್ತೀರ್ಣದ ಅರ್ಧದಷ್ಟಿದೆ ಅಂತ ಅರ್ಥ ಆಯ್ತು. ಇದು ಯಾವ ರೀತಿ ಬರ್ಕೊಂಡೆ ಅಂತ ಹೇಳಿ ಈಸಿ ಇದೆ. ಜಸ್ಟ್ ನೀವು ಡಯಾಗ್ರಾಮ್ ಅನ್ನ ನೋಡಿ ಸಿಂಪ್ಲಿಫೈ ಮಾಡಬಹುದು. ಅದರ ನೆಕ್ಸ್ಟ್ ನೋಡ್ರಿ, ಇದು ವಿಸ್ತೀರ್ಣ, ಇದೇನಾಯ್ತು ಸಮೀಕರಣ 2, ಸಮೀಕರಣ 1. ಹೌದಾ. ಈಗ ನೋಡ್ರಿ ಏನಾಗತ್ತಂತ ಹೇಳಿ ಇದನ್ನ ರಬ್ ಮಾಡಬಹುದು. ವಿಸ್ತೀರ್ಣ ಎಚ್ ಇ ಎಫ್ ಅಂದ್ರ ಸಮೀಕರಣ 1 ಮತ್ತು 2ರಿಂದ ಎಚ್ ಇ ಎಫ್. ಹೌದಾ. ಎಚ್ ಇ ಎಫ್ ಪ್ಲಸ್ ಎಚ್ ಜಿ ಎಫ್. ಹೌದಾ. ವಿಸ್ತೀರ್ಣ ಎಚ್ ಜಿ ಎಫ್ ಇಸ್ ಈಕ್ವಲ್ ಟು 1/2 ವಿಸ್ತೀರ್ಣ ಎ ಬಿ ಎಫ್ ಎಚ್. ಹೌದಾ. ಪ್ಲಸ್ 1/2 ವಿಸ್ತೀರ್ಣ ಸಿ ಡಿ ಎಚ್ ಎಫ್. ಹೌದಾ. ಅಥವಾ ಡಿ ಸಿ ಎಫ್ ಎಚ್ ಅಂತಂದ್ರು ಬರಿಬಹುದು. ಡಿ ಸಿ ಎಫ್ ಎಚ್ ಅಂತ ಇದೆ. ಹೌದಾ. ಇಲ್ಲಿ ನೋಡ್ರಿ, ಈ ವಿಸ್ತೀರ್ಣ ಎಚ್ ಇ ಎಫ್ ಪ್ಲಸ್ ಎಚ್ ಜಿ ಎಫ್ ಅಂದ್ರೆ ನಿಮಗೆ ಯಾವ್ದೋ ಒಂದು ಚತುರ್ಭುಜನ ನಿರ್ಮಾಣ, ಎರಡು ತ್ರಿಭುಜ. ಈಗ ನಿಮಗ್ ಗೊತ್ತಿರೋದ್ರ ಹಾಗೆ ಒಂದು ಚತುರ್ಭುಜದೊಳಗ ನಾವು ಎರಡು ತ್ರಿಭುಜಗಳನ್ನ ರಚನೆ ಮಾಡಬಹುದು. ಹೌದಾ. ಸೊ ಈಗ ಏನಾಗತ್ ನೋಡ್ರಿ, ಈ ಒಂದು ತ್ರಿಭುಜದೊಳಗ ಎರಡು ತ್ರಿಭುಜಗಳು ಸೇರಿ ನಮಗೆ ಏನಾಗಿದೆ, ಇದೊಂದು ಚತುರ್ಭುಜ ಆಗಿದೆ. ಅಂದ್ರೆ ಇವೆರಡೂ ತ್ರಿಭುಜಗಳ ಬದ್ಲಿ ನಾ ಏನ್ ಬರಿಬಹುದು, ವಿಸ್ತೀರ್ಣ ಇ ಎಫ್ ಜಿ ಎಚ್ ಅನ್ನೋ ಒಂದು ವಿಸ್ತೀರ್ಣ ಆಯ್ತಿದೆ. ಹೌದಾ. ಇಸ್ ಈಕ್ವಲ್ ಟು ಹಾಫ್ ಇಂಟು. ಹೌದಾ. ಹಾಫ್ ಇಂಟು ಇಲ್ಲಿ ನೋಡ್ರಿ, ಎ ಬಿ ಎಫ್ ಎಚ್ ಆಮೇಲೆ ಡಿ ಸಿ ಎಫ್ ಎಚ್ ಎರಡೂ ಸೇರಿದ್ರೆ ನಮಗೆ ಯಾವ ಚತುರ್ಭುಜ ಆಯ್ತದು, ಎ ಬಿ ಸಿ ಡಿ ಚತುರ್ಭುಜ ಆಯ್ತು. ಹೌದಾ. ಎ ಬಿ ಸಿ ಡಿ ಚತುರ್ಭುಜ ಅಂದ್ರೆ ಹಾಫ್ ಅನ್ನ ಹೊರಗೆ ತಕೊಂಡ್ವಿ ನಾವು. ಇವೆರಡೂ ಕೂಡ ಎ ಬಿ ಎಫ್ ಎಚ್ ಆಮೇಲೆ ಸಿ ಡಿ ಅಥವಾ ಡಿ ಸಿ ಎಫ್ ಎಚ್ ಅನ್ನೋದು ಎರಡು ಸೇರಿ ನಮ್ಗೆ ಏನಾಯ್ತು, ಇ ಎಫ್ ಜಿ ಎಚ್ ಇಸ್ ಈಕ್ವಲ್ ಟು ಹಾಫ್ ಎ ಬಿ ಸಿ ಡಿ ಅಂತ ಆಯ್ತು. ಅಂದ್ರೆ ಅವ್ರು ಕೇಳಿರ್ತಕ್ಕಂಥ ಆನ್ಸರ್ ನಮಗಿದು ಕರೆಕ್ಟ್ ಆಗಿ ಬಂತು. ವಿಸ್ತೀರ್ಣ ಇ ಎಫ್ ಜಿ ಎಚ್ ಇಸ್ ಈಕ್ವಲ್ ಟು 1/2 ಎ ಬಿ ಸಿ ಡಿ ಅಂತ. ಕರೆಕ್ಟ್ ಆಯ್ತಾ. ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್ ಅಂದ್ರ ಈ ಅಭ್ಯಾಸದೊಳಗೆ ಇನ್ನೂ ಒಂದಿಷ್ಟು ಪ್ರಾಬ್ಲಮ್ಸ್ ಗಳು ಅದಾವು. ಅವೇನ್ ನಿಮ್ಗೆ ಅಷ್ಟು ಇಂಪಾರ್ಟೆಂಟ್ ಅದಾವು, ಬಟ್ ನೀವು ಬೇಕಂದ್ರೆ ಮಾಡ್ರಿ. ಇನ್ನೂ ಗೊತ್ತಾಗ್ಲಿಲ್ಲ ಅಂದ್ರೆ ನಾ ಕೇಳ್ತೀನಿ. ಅದ್ರ ನೆಕ್ಸ್ಟ್ ಹೋಗೋಣಂತ. ಅದಕ್ಕಿಂತ ಮುಂಚೆ ನಿಮಗ ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನ ಕಂಡು ಹಿಡಿಯೋದು ಒಂದು ಇದನ್ನ ತೋರಿಸ್ತೇನೆ ನೋಡ್ರಿ. ಇಲ್ಲೇ 1 ಸೆಕೆಂಡ್.
ಹೌದಾ? ಇಲ್ಲಿ ನೋಡ್ರಿ ಸಮಾಂತರ ಚತುರ್ಭುಜ ಇದೆ. ಹೌದಾ? ಇಲ್ಲಿ ಏನಾಗಿದೆ ನೋಡ್ರಿ, ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನ ಕಂಡು ಹಿಡಿಯೋದು ಅಂದ್ರ ಇಲ್ಲಿ ನೋಡ್ರಿ ಬೇಸ್ ಇಂಟು ಹೈಟ್ ಅಂತೂ ಕೊಟ್ಟಾರ ಅವ್ರು. ಇದನ್ನ ನೋಡ್ರಿ ನಾನು ಸ್ವಲ್ಪ ಇದನ್ನ ಸ್ಲೈಡ್ ಹಿಂಗ ಚೇಂಜ್ ಮಾಡ್ತೇನೆ ನೋಡ್ರಿ. ಕರೆಕ್ಟಾ? ಅದು ವಿಸ್ತೀರ್ಣ ಈ ಕಡೆ ಬಂತಂದ್ರ ಬೇಸ್ ಇಂಟು ಹೈಟ್ ಎಷ್ಟಾಯ್ತು ನೋಡ್ರಿ, ಇಲ್ಲಿ 20 ಆಯ್ತು. ಹೌದಾ? ನಾ ಇದನ್ನ ಇನ್ನೂ ಸ್ವಲ್ಪ ಚೇಂಜ್ ಮಾಡ್ಬೋದೇನು? ಹೌದಾ? ಕರೆಕ್ಟಾ? ಬೇಸ್ ಚೇಂಜ್ ಆದಂಗ ಆಮೇಲೆ ಹೈಟ್ನು ಚೇಂಜ್ ಆದಂಗ. ಹೌದಾ? ನೋಡ್ರಿ ಇದನ್ನ ಇನ್ನೂ ಸ್ವಲ್ಪ ಚೇಂಜ್ ಮಾಡ್ಬೋದು, ಆಮೇಲೆ ಇದನ್ನ ಇನ್ನೂ ಸ್ವಲ್ಪ ಚೇಂಜ್ ಮಾಡ್ಬೋದು ನಾನು. ಕರೆಕ್ಟಾ? ನೋಡ್ರಿ ಇದನ್ನ ಏನಾದ್ರೂ ಚೇಂಜ್ ಮಾಡಕ್ ಬರ್ತೈತೇನು? ಹೌದಾ? ನೋಡ್ರಿ ಕರೆಕ್ಟಾ? ಸೊ ಇದನ್ನ ಇಲ್ಲೇ ಚೇಂಜ್ ಮಾಡ್ತೇನೆ ನೋಡ್ರಿ. ಇದು ನಮ್ದು ಬೇಸ್ ಇಂಟು ಹೈಟ್ 3.7 ಇಂಟು 2.8 ಎಷ್ಟಾಗತ್ತೆ ನಮಗ 10.4 ಆಗುತ್ತೆ. ಹೌದಾ? ಇದನ್ನ ಇನ್ನು ಇದನ್ನ ಸ್ಲೈಡ್ ಪೂರ್ತಿ ಈ ಕಡೆ ಸರಿಸ್ಬೋದು. ಕರೆಕ್ಟಾ? ಇದು ಒಂದು ಸಮಾಂತರ ಚತುರ್ಭುಜದೊಳಗ ನಮ್ಗೆ ಏನಾಗಿರ್ತೈತಿ, ಆ ಹೈಟ್ ಅನ್ನೋದನ್ನ ನಾವು ಕಂಡುಹಿಡಿಬೇಕು. ಹೌದಾ? ಹೌದಾ? ಈಗ ಇದನ್ನ ಇನ್ನು ಸ್ವಲ್ಪ ಚೇಂಜ್ ಮಾಡ್ಕೋಬಹುದು. ಇದು ನಮ್ದು ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯುವ ಸೂತ್ರ. ಸೂತ್ರ ಯಾವ್ದಂಗಾರ ಹೇಳ್ರಿ, ಬೇಸ್ ಇಂಟು ಹೈಟ್ ಅಥವಾ ಪಾದ ಇಂಟು ಎತ್ತರ. ಈ ಪಾದ ಮತ್ತು ಎತ್ತರ ತಕ್ಕಂಗ ಈ ತ್ರಿಭುಜದ ಸಮಾಂತರ ಚತುರ್ಭುಜದ ವಿಸ್ತೀರ್ಣಗಳು ನಮಗ ಚೇಂಜ್ ಆಗ್ತಾವು. ಅರ್ಥ ಆಯ್ತಾ? ಇದು ನೋಡ್ರಿ ನಾನು ಇಲ್ಲಿ ಸರಿಸ್ಕೋಬಹುದು ಇದನ್ನ. ಹೌದಾ? ಒಂದು ತ್ರಿಭುಜದೊಳಗೆ ಇಲ್ಲಿ 2 ತ್ರಿಭುಜಗಳು ಇದನ್ನದ ನೋಡ್ರಿ. ಸ್ವಲ್ಪ ನಾ ಚೇಂಜ್ ಮಾಡ್ತೇನೆ. ಹೌದಾ? ಕರೆಕ್ಟಾ? ಸೊ ಇಷ್ಟಿತ್ತು ಹೈಟು. ಹೌದಾ? 4.5 ಇತ್ತು. ಇದನ್ನ ಇನ್ನು ಸ್ವಲ್ಪ ಚೇಂಜ್ ಮಾಡ್ಕೋಬಹುದು, ಬೇಸ್ ಅನ್ನ ಚೇಂಜ್ ಮಾಡ್ಕೋಬಹುದು. ಈ ಹೈಟ್ ಅನ್ನ ಕಡಿಮೆ ಮಾಡೋಣ. ಕರೆಕ್ಟಾ? ಅಲ್ಲಿ ನೋಡ್ರಿ ನಾ ಕಡಿಮೆ ಮಾಡಿದಂಗ ಅದ್ರ ಡಾಟಾಗಳ ನಮಗ ಚೇಂಜ್ ಆಗ್ತಾ ಇದಾವ. ಹೌದಾ? ಎಷ್ಟಿದಾವ ನೋಡ್ರಿ ಇಲ್ಲಿ. ನೋಡ್ರಿ 6.1 ಇಂಟು 2.3 ಮಾಡಿದ್ರೆ ನಮಗೆ ಎಷ್ಟು ಬಂತು? 14 ಅಂತ ಬಂದಿದೆ. ಹೌದಾ? ಕರೆಕ್ಟಾ? ಇದು ನಿಮ್ದು ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯುವಂತ ಸೂತ್ರ. ಇದು ಅರ್ಥ ಆಯ್ತು ಅಂತ ಅನ್ಕೊಂತೇನೆ ನಾನು ನಿಮಗೆ. ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್ ಏನಿದೆ ಅಂದ್ರ, ಈಗ ನೀವು ಒಂದೇ ಪಾದ ಮತ್ತು ಒಂದು ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ಚತುರ್ಭುಜಗಳ ಬಗ್ಗೆ ಅಧ್ಯಯನ ಮಾಡಿದ್ರಿ. ಅಲ್ಲಿ ಏನಾಗಿರೋ 2 ತ್ರಿಭುಜಗಳ ವಿಸ್ತೀರ್ಣಗಳು ನಮಗ ಸಮ ಆಗ್ಯಾವಂತ ಅರ್ಥ ಆಯ್ತು. ಹೌದಾ? ಈಗ ಏನಿದೆ ಅಂದ್ರ ನೆಕ್ಸ್ಟ್ ಡೆಫಿನೇಷನ್ ಏನಿದೆ ಅಂದ್ರ ನಮ್ಮದು ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವಂತಹ ತ್ರಿಭುಜಗಳು. ಹೌದಾ? ಒಂದೇ ಪಾದ ಮತ್ತು ಒಂದು ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ತ್ರಿಭುಜಗಳು. ಚತುರ್ಭುಜಗಳನ್ನ ಅಧ್ಯಯನ ಮಾಡಿರಿ. ಈಗ ತ್ರಿಭುಜಗಳು. ಈಗ ತ್ರಿಭುಜಗಳಿದ್ರ ಅದ್ರದ್ದು ಏನ್ ಕಂಡೀಷನ್ ಅದಾವಂತ ನೀವು ನೋಡೋಣಂತ. ಹೌದಾ? ಈಗ ಯಾವ ರೀತಿ ಡಯಾಗ್ರಾಮ್ ಇರ್ತೈತೆ ಅಂದ್ರದು ಇದೊಂದು ಸಮಾಂತರ ಚತುರ್ಭುಜ ಅನ್ಕೋರಿ. ಹೌದಾ? ಇದೊಂದು ಸಮಾಂತರ ಚತುರ್ಭುಜ. ಈಗ ನಾ ಇದಕ್ಕೆ ಏನ್ ಮಾಡ್ಬೋದು, ಈ ರೀತಿ ನಾನೊಂದು ತ್ರಿಭುಜವನ್ನ ರಚನೆ ಮಾಡಬಹುದು. ಇದು ಎ ಬಿ ಸಿ ಡಿ, ಇದು ಇ. ಹೌದಾ? ಇದು ನೋಡ್ರಿ ಒಂದೇ ಪಾದ ಒಂದು ಜೊತೆ ಸಮಾಂತರ ರೇಖೆಗಳ ನಡುವೆ ಇರ್ತಕ್ಕಂತಹ ತ್ರಿಭುಜಗಳಿದು. ಹೌದಾ? ಇದ್ರದ್ದು ಕಂಡೀಷನ್ ಏನಿದೆ ಅಂತ ನೋಡೋಣಂತ. ನೋಡ್ರಿ ಇಲ್ಲೇ ಒಂದು ಪ್ರಮೇಯ ಇದೆ. ತ್ರಿಭುಜದ ವಿಸ್ತೀರ್ಣವು ಅದರ ಪಾದ ಮತ್ತು ಅದಕ್ಕೆ ಅನುರೂಪವಾದ ಎತ್ತರದ ಗುಣಲಬ್ಧದ ಅರ್ಧದಷ್ಟಿರುತ್ತದೆ. ಅಂದ್ರೆ ನಮಗಿಲ್ಲೇ ತ್ರಿಭುಜದ ವಿಸ್ತೀರ್ಣ ಏನಾಗಿರ್ತದೆ ಹೇಳ್ರಿ? ತ್ರಿಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು 1/2 ಇಂಟು BH ಅಥವಾ ಪಾದ ಇಂಟು ಎತ್ತರವಾಗಿರ್ತದೆ ಅಂತ ಅವ್ರು ಹೇಳ್ಯಾರ. ಹೌದಾ? ಅದೇ ರೀತಿ ಒಂದು ಪ್ರಮೇಯ ಇದೆ ನೋಡ್ರಿ. ಒಂದೇ ಪಾದ
ಹೊಂದಿರುವ ಎರಡು ತ್ರಿಭುಜಗಳ ವಿಸ್ತೀರ್ಣಗಳು ಸಮನಾದರೆ ಆ ಎರಡೂ ತ್ರಿಭುಜಗಳು ಒಂದು ಜೊತೆ ಸಮಾಂತರ ರೇಖೆಗಳ ನಡುವೆ ಇರುತ್ತದೆ. ಅಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಡಯಾಗ್ರಾಮ್ ಕೊಡ್ಬೇಕಾದ್ರೆ ನಾನು ನಿಮ್ಗೆ ಜಸ್ಟ್ ಎಕ್ಸಾಂಪಲ್ ಅನ್ನ ಹೇಳಿದೆ. ಅದೇ ರೀತಿ ಇಲ್ಲಿ ಏನಾಗಿರ್ತೈತೆ ಅಂದ್ರೆ ಇನ್ನೊಂದು ತ್ರಿಭುಜವನ್ನ ಕೊಟ್ಟಿರ್ತಾರೆ ಇದ್ರ ಜೊತೆಗೆ ಅವ್ರು. ಹೌದಾ? ಅವಾಗ ಏನಾಗಿರ್ತೈತಂದ್ರ ಈ ಎರಡು ಒಂದೇ ಪಾದ ಒಂದು ಜೊತೆ ಸಮಾಂತರ ರೇಖೆಗಳ ನಡುವೆ ನಮ್ಗ ಈ ಅಭ್ಯಾಸದೊಳಗ ಎರಡೆರಡು ತ್ರಿಭುಜಗಳು ಬರ್ತಾವ. ಆ ಎರಡೂ ತ್ರಿಭುಜಗಳ ವಿಸ್ತೀರ್ಣಗಳು ಸಮವಾಗಿರ್ತಾವ ಅಂತ ಆ ಪ್ರಮೇಯ ಹೇಳ್ತಾ ಇದೆ. ಹೌದಾ? ಅದನ್ನ ನೆಕ್ಸ್ಟ್ ಕ್ಲಾಸ್ ಒಳಗೆ ಹೇಳೋಣಂತ. ಹೌದಾ? ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂತ ನಿಮ್ಗ ಈ ಅಭ್ಯಾಸ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ತಿಳ್ಕೊಂಡು ಇದ್ರ ಮುಂದೆ ಕಂಟಿನ್ಯೂ ಪಾರ್ಟ್ ಅನ್ನ ನೆಕ್ಸ್ಟ್ ಕ್ಲಾಸ್ ಒಳಗೆ ಕಂಟಿನ್ಯೂ ಮಾಡ್ತೇನೆ. ಥ್ಯಾಂಕ್ ಯು.